Hi everyone. Today's topic is accounting for not-for-profit organization. Accounting for not-for-profit organization means it refers to the organization that are used for the welfare of the society and are set up as charitable institutions which function without any profit motive. Non-profit organizations which are formed to render social service and not for making profit, such promotions of education, sports, games, science and technology, culture, region, etc. ಯಾವ ಬಿಸ್ನೆಸ್ಸು ಪ್ರಾಫಿಟ್ ಮೋಟಿವೇಶನ್ ಇಲ್ದಲೆ ಓನ್ಲಿ ಸರ್ವಿಸ್ನ ರೆಂಡರ್ ಮಾಡಿಕೊಂಡು ಆನ್ ಮಾಡುತ್ತೆ ಅಂಥ ಕಂಪನೀಸ್ನ ಅಂತಹ ಫರ್ಮ್ಸ್ನ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹಾಸ್ಪಿಟಲಿಂಗ್ ಸರ್ವಿಸಸ್ನ ರೆಂಡ್ ಮಾಡುತ್ತೆ. ಸ್ಕೂಲ್ಸು, ಎಜುಕೇಷನ್, ಕಾಲೇಜಸ್ಸು ಸೇಮ್ ಆ್ಯಸ್ ಎಜುಕೇಷನ್, ಕ್ಲಬ್ಸು, ಕಲ್ಚರಲ್, ಸ್ಪೋರ್ಟ್ಸ್, ಲೈಬ್ರರಿ, charitable institutions and trust. Example for not for profit organization. Not for profit organization characteristics ಏನಂದರೆ these are forms are rendering social service to its members or society. ಸರ್ವಿಸ್ನ ರೆಂಡರ್ ಮಾಡುತ್ತೆ ಯಾರಿಗೆ? ಸೊಸೈಟಿಗೆ ಮತ್ತು ಮೆಂಬರ್ಸ್ಗೆ. ನೆಕ್ಸ್ಟ್, ಆರ್ಗನೈಸೇಷನ್ ಇಟ್ ಯೂಶ್ವಲಿ ಮ್ಯಾನೇಜ್ ಬೈ ದಿ ಮ್ಯಾನೇಜಿಂಗ್ ಕಮಿಟಿ. ಮ್ಯಾನೇಜಿಂಗ್ ಯಾರು ಮಾಡ್ತಾರೆ ಅಂದರೆ ಮ್ಯಾನೇಜಿಂಗ್ ಕಮಿಟಿ ರನ್ ಮಾಡ್ತಾ ಹೋಗುತ್ತೆ. ಮೇನ್ ಸೋರ್ಸಸ್ ಆಫ್ ಇನ್ಕಮ್. ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಇನ್ಕಮ್ ಸೋರ್ಸ್ ಯಾವುದಂತ ನೋಡೋದಾದರೆ ಗೌರ್ಮೆಂಟ್ ಗ್ರಾಂಟ್ಸ್, ಡೊನೇಷನ್, ಎಂಟ್ರೆನ್ಸ್ ಫೀಸ್, ಲಿಗೆಸಿ, ಎಂಡೋಮೆಂಟ್ ಫಂಡ್, ಲೈಫ್ ಮೆಂಬರ್ಶಿಪ್ ಫಂಡ್, special donation, sale of assets, sale of sports materials. Accounting records are not profit organization. ಯಾವ್ಯಾವ ಅಕೌಂಟ್ಸ್ನ ಮೇಂಟೈನ್ ಮಾಡ್ತೀವಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ? ಇದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ನು. ಇವನ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಗಾದರೂ ಮೀನಿಂಗ್ ಕೇಳ್ಬೋದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗಾದರೂ ಮೀನಿಂಗ್ ಕೇಳ್ಬೋದು, ಬ್ಯಾಲೆನ್ಸ್ ಶೀಟ್ಗಾದರೂ ಮೀನಿಂಗ್ ಕೇಳ್ಬೋದು. ಓವರಾಲ್ ಅಕೌಂಟಿಂಗ್ ರೆಕಾರ್ಡ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಲೂ ಕೇಳ್ಬೋದು. ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಯಾವ್ಯಾವ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಅಂದರೆ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಫಸ್ಟ್ ನಾವು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ನೋಡ್ತಾ ಬರೋಣ. ಮೀನಿಂಗು, it is a summary of cash and bank transaction which helps in the preparation of income and expenditure account and the balance sheet. Receipts and payments account is summary of cash and bank transaction. ನಾವೇನೆಲ್ಲ ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಆ ಸಮ್ಮರಿನ ನಾವೇನಂತ ಕರಿತೀವಿ? ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಆ ಸಮ್ಮರಿಯಿಂದ ನಾವೇನು ಪ್ರಿಪೇರ್ ಮಾಡ್ತೀವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ? ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟು ಹಾಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ರೆಸಿಪ್ಟ್ಸ್ ಪೇಮೆಂಟ್ ಅಕೌಂಟ್ ಆಫ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಇಟ್ ಪ್ರಿಪೇರ್ಡ್ ಟು ಫೈಂಡ್ ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ನಾವು ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಸರ್ಪ್ಲಸ್ ಆಗಿದೆಯಾ ಡೆಫಿಸಿಟ್ ಆಗಿದೆಯಾ ಅಂತ ತಿಳ್ಕೊಳೋಕ್ಕೋಸ್ಕರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಅದೇ ಥರ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಬರೋಣ. ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಫಸ್ಟು ರೆಸಿಪ್ಟ್ಸ್. ಡೊನೇಷನ್ ಈಸ್ ಆ್ಯನ್ ವಾಲಂಟರಿ ಕಾಂಟ್ರಿಬ್ಯೂಷನ್ ರಿಸೀವ್ಡ್ ಬೈ ಎ NPO ಫ್ರಮ್ the donor for a specific purpose or a general purpose. ವಾಲಂಟ್ರಿ ಆಗಿ ಪರ್ಸನ್ನು NPOಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಕಾಂಟ್ರಿಬ್ಯೂಷನ್ ಮಾಡೋದನ್ನ ನಾವೇನಂತ ಕರಿತೀವಿ? ಡೊನೇಷನ್ ಅಂತ ಕರಿತೀವಿ. ಡೊನೇಷನಲ್ಲಿ 2 ಟೈಪ್, ಜನರಲ್ ಆ್ಯಂಡ್ ಸ್ಪೆಸಿಫಿಕ್. ಜನರಲ್ ಅಂದರೆ ಆ ಡೊನೇಷನ್ ಏನು ಬೇಕಾದ್ರೂ ಅವರು ಇಶ್ಯೂ ಮಾಡಿರ್ಬೋದು. ಅದೇ ಥರ ಸ್ಪೆಸಿಫಿಕ್ ಪರ್ಪಸ್ ಅಂದರೆ ಓನ್ಲಿ ಸ್ಪೋರ್ಟ್ಸ್ ಡೊನೇಷನ್,
ಸ್ಪೋರ್ಟ್ಸ್ ಪ್ರೈಸ್ ಡೊನೇಷನ್, ಆ ಥರದ್ದು ಏನಾದರೂ ಸ್ಪೆಸಿಫಿಕ್ ಪರ್ಪಸ್ಗೆ ಡೊನೇಷನ್ನ ಕೊಟ್ಟರೆ ಅದನ್ನು ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಡೊನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟು ರೆಸಿಪ್ಟ್ಸಲ್ಲಿ ಎಂಟ್ರೆನ್ಸ್ ಫೀಸ್. it is called admission fees. It is the amount received from a person by non-profit organization at the time of admission. Before entering the services, we collect some money. NPOs some moneyನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದನ್ನು ನಾವೇನಂತ ಕರಿತೀವಿ, ಎಂಟ್ರೆನ್ಸ್ ಫೀಸ್ ಆರ್ ಅಡ್ಮಿಷನ್ ಫೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಲಿಗೆಸಿ is the amount or property donated to the NPO by a person, the will written by him. ಪರ್ಸನ್ನು ವಿಲ್ನಲ್ಲಿ ಬರೆದಿಟ್ಟಿರ್ತಾನೆ, ಆಫ್ಟರ್ ದಿ ಡೆತ್, ಅವನಾದಮೇಲೆ ಯಾರು ಪ್ರಾಪರ್ಟಿನ ಯೂಸ್ ಮಾಡಬೇಕು ಅನ್ನೋದನ್ನ ವಿಲ್ಲಲ್ಲಿ ಬರೆದಿರ್ತಾನಲ್ಲ ಅದನ್ನು ನಾವೇನಂತ ಕರಿತೀವಿ, ಲಿಗೆಸಿ ಅಂತ ಕರಿತೀವಿ. ಲಿಗೆಸಿ ಇಸ್ ದ ಅಮೌಂಟ್ or property donated to NPO by a person in the will written by him. In other words, it is an amount received from a person after his death. ಅಮೌಂಟ್ ರಿಸೀವ್ ಮಾಡ್ತೀವಿ ಯಾರ ನಂತರ, ಅವ್ನು ಸತ್ತ ನಂತರ, ಅದನ್ನು ನಾವೇನಂತ ಕರಿತೀವಿ, ಲಿಗೆಸಿ ಅಂತ ಕರಿತೀವಿ. ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ನಾವು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್, ಈಗ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಅದರಿಂದ ನಾವು ಯಾವುದಾದ್ರೂ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿದ್ದೀವಿ, ಅದನ್ನು ನಾವೇನಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ರೆ ಬರೋದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ನಮ್ಮ ಹತ್ರ ಯಾವುದಾದ್ರೂ NPOನಲ್ಲಿ ಫಿಕ್ಸ್ಡ್ ಅಸೆಟ್ ಇರುತ್ತೆ, ಅದನ್ನು ನಾವು ಸೇಲ್ ಮಾಡ್ತೀವಿ, ಅದರಿಂದ ಬರೋ ಅಮೌಂಟ್ನ ನಾವೇನಂತ ಕರಿತೀವಿ, ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಬ್ಸ್ಕ್ರಿಪ್ಷನ್ ಫ್ರಮ್ ಮೆಂಬರ್ಸ್ ಇರ್ತಾರಲ್ಲ, ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ. ಈಗ ಕ್ಲಬ್ಸಲ್ಲಿ ಸಮ್ ಗೇಮ್ಸು, ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಇರುತ್ತೆ, ಅದನ್ನು ಮೆಂಬರ್ಸು ಯೂಸ್ ಮಾಡೋಕ್ಕೋಸ್ಕರ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರೆ. ಮಂತ್ಲಿ ಸಬ್ಸ್ಕ್ರಿಪ್ಷನ್, ವೀಕ್ಲಿ ಸಬ್ಸ್ಕ್ರಿಪ್ಷನ್, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅಂತ ತಗೊಂಡಿರ್ತಾರೆ, ಅದನ್ನು ನಾವೇನಂತ ಕರಿತೀವಿ, ಇನ್ಕಮ್ ಆರ್ ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೇಲ್ ಆಫ್ ನ್ಯೂಸ್ ಪೇಪರ್ಸ್, ಹೋಲ್ಡ್ ನ್ಯೂಸ್ ಪೇಪರ್ಸ್ ಸೇಲ್ ಮಾಡ್ತೀವಲ್ವಾ ನ್ಯೂಸ್ ಪೇಪರ್ನ, ಅದನ್ನು ನಾವೇನಂತ ಕರಿತೀವಿ, ರೆಸಿಪ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಸೇಲ್ ಮಾಡಿದಾಗ ಅದು ನಮಗೆ ಅಮೌಂಟ್ ಬರುತ್ತೆ, ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ರೆಸಿಪ್ಟ್ಸ್ ಅಂತ. ಜನರಲ್ ಥಿಂಕ್ ಅಂದರೆ ನಮ್ಗೆ ಯಾವುದು ಅಮೌಂಟ್ ಬರ್ತಾ ಇರುತ್ತೆ ಆ ಅಮೌಂಟ್ನ ನಾವೇನಂತ ಕರಿತೀವಿ, ರೆಸಿಪ್ಟ್ಸ್ ಅಂತ ಕರಿತೀವಿ. ಅದೇ ಥರ ಪೇಮೆಂಟ್ಸ್, ನಾವು ಯಾವುದಕ್ಕೆ ಪೇಮೆಂಟ್ಸ್ ಮಾಡಿರ್ತೀವಿ ಅದನ್ನೆಲ್ಲ ನಾವು ಪೇಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೇಮೆಂಟ್ ಸೈಡಲ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಈಗ ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡಿರ್ತೀವಿ, ಅದನ್ನು ನಾವು ಕಂಪನಿ NPOನಲ್ಲಿ ನಾವು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಹಾಕಿರ್ತೀವಿ. ನೆಕ್ಸ್ಟು ಪರ್ಚೇಸಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ರೆ ನಾವು NPO ಅಕೌಂಟಲ್ಲಿ ಪೇಮೆಂಟ್ ಸೈಡ್, ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಸೈಡಲ್ಲಿ ಪೇಮೆಂಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್, ನಾವು ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡಿ ಅದು ನಮಗೆ ಇನ್ ಫ್ಯೂಚರಲ್ಲಿ ಇನ್ಕಮ್ಮೆ, ಬಟ್ ಪ್ರೆಸೆಂಟಲ್ಲಿ ನಾವು ಪೇ ಮಾಡ್ತಾ ಇದ್ದೀವಿ ಸೆಕ್ಯೂರಿಟೀಸ್ಗೆ, ಅದಕ್ಕೆ ಅದು ಪೇಮೆಂಟ್ಸ್ ಆಗುತ್ತೆ. ಅದೇ ಥರ ಚಾರಿಟೀಸು, ಇನ್ಶೂರೆನ್ಸು, ಆಡಿಟ್ ಫೀಸು ನೋಡಿ, ಜನರಲಾಗಿ ನಾವು ಏನೆಲ್ಲ ಪೇ ಮಾಡ್ತೀವಿ ಅದಕ್ಕೆ ಪೇಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವೇನೆಲ್ಲ ಅಮೌಂಟ್ನ ರಿಸೀವ್ ಮಾಡ್ತೀವಿ ಅದಕ್ಕೆ ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಫಾರ್ಮೆಟ್ ಆಫ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಬ್ಯಾಲೆನ್ಸ್ ಬ್ರಾಟ್ ಡೌನ್, ಪ್ರೀವಿಯಸ್ಸಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಅದನ್ನು ಡೆಬಿಟ್ ಸೈಡ್ ಆಫ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಅಂದರೆ ಪೇಮೆಂಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅದನ್ನು ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಓವರ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಸಬ್ಸ್ಕ್ರಿಪ್ಷನ್, ಜನರಲ್ ಡೊನೇಷನ್, ಸೇಲ್ ಆಫ್ ನ್ಯೂಸ್ ಪೇಪರ್, ನಮಗೇನೆಲ್ಲ ಇನ್ಕಮ್ಸ್ ಅನಿಸುತ್ತೆ, ಇಟ್ ಮೀನ್ಸ್ ನಾವೇನೆಲ್ಲ
ಅಮೌಂಟ್ನ ರಿಸೀವ್ ಮಾಡ್ತೀವಿ ಅದನ್ನು ನಾವು ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನೆಲ್ಲ ಪೇಮೆಂಟ್ಸ್ ಮಾಡ್ತೀವಿ ಅದನ್ನು ನಾವು ಪೇಮೆಂಟ್ಸ್ ಅಂತ ಕನ್ಸಿಡರ್. ನೆಕ್ಸ್ಟ್ ಅದೇ ಥರ ಇನ್ನೊಂದು ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ಅದು ಬ್ಯಾಲೆನ್ಸ್ ಶೀಟ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಫಾರ್ ಅಸರ್ಟೈನಿಂಗ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಆರ್ಗನೈಸೇಷನ್. ಮೇಯ್ನಾಗಿ ಎಲ್ಲ ಕಂಪ್ನೀಸು ಫಿನಾನ್ಷಿಯಲ್ ಪೊಸಿಷನ್ನ ತಿಳ್ಕೊಳೋಕ್ಕೋಸ್ಕರ, ಓವರ್ ಆಲ್ ಅಸರ್ಟೈನ್ ಮಾಡೋಕ್ಕೋಸ್ಕರ, ಓವರ್ ಆಲ್ ಮೆಜರಿಂಗ್ ಮಾಡೋಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ ನೋಡಿ, ಲಯಬಿಲಿಟೀಸ್, ಅಮೌಂಟ್, ಅಸೆಟ್, ಅಮೌಂಟು. ನಮಗೆ ಪ್ರೀವಿಯಸ್ಸಲ್ಲಿ ನೀವು ಫಸ್ಟ್ ಇಯರಲ್ಲಿ ಎಲ್ಲ ತಿಳ್ಕೊಂಡಿರೋ ಥರ ಯಾವುದ್ಯಾವುದನ್ನು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀರಾ, ಯಾವುದ್ಯಾವುದನ್ನು ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತೀರಾ ಗೊತ್ತಲ್ವಾ. ಅದೇ ಥರ ಸೇಮ್ ಫಾರ್ಮೆಟಲ್ಲಿ ಅಸೆಟ್ಟು ಲಯಬಿಲಿಟೀಸ್ನ ಹಾಕ್ಕೊಬೇಕು. ಅದೇ ಥರ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನಲ್ಲಿ ಕ್ಯಾಪಿಟಲ್ ಫಂಡ್ನ ನಾವು ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್ ಫಂಡ್ ಅಂದರೆ ಕ್ಯಾಪಿಟಲ್ ಫಂಡ್ ಈಸ್ ಎ ಎಕ್ಸಸ್ ಆಫ್ ಅಸೆಟ್ಸ್ ಓವರ್ ಲಯಬಿಲಿಟೀಸ್. ಅಸೆಟ್ಗಿನ್ನ ಲಯಬಿಲಿಟೀಸು ಜಾಸ್ತಿ ಇದ್ದರೆ ಎಕ್ಸಸ್ ಆಫ್ ಅಸೆಟ್ ಓವರ್ ಲಯಬಿಲಿಟಿ ಇದಾಗ ನಾವು ಅದನ್ನೇನಂತ ಕನ್ಸಿಡರ್ ಮಾಡ್ತೀವಿ, ಕ್ಯಾಪಿಟಲ್ ಫಂಡ್ ಈಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಥರ ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಕ್ಯಾಪಿಟಲ್ ಫಂಡು ಅದನ್ನು ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ನಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಸರ್ಪ್ಲಸ್ ಬಂದಿದ್ರೆ ಆ್ಯಡ್ ಮಾಡ್ತೀವಿ, ಡೆಫಿಸಿಟ್ ಬಂದಿದ್ರೆ ಮೈನಸ್ ಮಾಡ್ತೀವಿ. ಅದೇ ಥರ ಕ್ಯಾಪಿಟಲೈಸ್ಡ್ ಅಂತ ಯಾವುದಾದ್ರೂ ಐಟಮ್ ಇದ್ದರೆ, ಇವಾಗ ಅಡ್ಜಸ್ಟ್ಮೆಂಟಲ್ಲಿ ಕೇಳಿರ್ತಾರೆ 50% ಆಫ್ ಎಂಟ್ರೆನ್ಸ್ ಫೀಸ್ ಕ್ಯಾಪಿಟಲೈಸ್ಡ್ ಅಂತ. ಆವಾಗ 50% ಆಫ್ ಎಂಟ್ರೆನ್ಸ್ ಫೀಸ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ. ಯಾವುದನ್ನು ನಾವು ಯಾವ್ಯಾವ ಐಟಮ್ಸು ಕ್ಯಾಪಿಟಲೈಸ್ ಆಗಿರುತ್ತೋ ಅದನ್ನೆಲ್ಲ ನಾವು ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಸೆಟ್ಸ್ ಎಲ್ಲರಿಗೂ ಗೊತ್ತಲ್ವಾ, ಅಸೆಟ್ಸು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಪ್ಯಾಂಟ್, ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸು, ನಾನ್ ಕರೆಂಟ್ ಅಸೆಟ್ಸು. ಇವತ್ತು ನಾವು ಸಬ್ಸ್ಕ್ರಿಪ್ಷನ್ ಪ್ರಾಬ್ಲಮ್ ಎಕ್ಸಾಂಪಲ್ ನೋಡೋಣ. ಫಸ್ಟ್, ಆಸ್ ಪರ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ on March 31st, 2013, on subscription received were 2,50,000 and additional information given as follows. ನಮಗೆ ಪ್ರಾಬ್ಲಮಲ್ಲಿ ಸಬ್ಸ್ಕ್ರಿಪ್ಷನ್ ಇದೇನು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಷ್ಟೇ. ನಮಗೆ ಯಾವ ಥರ ಸಬ್ಸ್ಕ್ರಿಪ್ಷನ್ನ ಕೊಡ್ತಾರೆ, ನಾವು ಯಾವ ಥರ ಸಬ್ಸ್ಕ್ರಿಪ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ. ಫಸ್ಟ್ ಪಾಯಿಂಟು, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 1/4/2012 rupees 50,000. Subscription outstanding on 31st March 2013 rupees 35,000. Third one, subscription received in advance as on 1/4/2012 rupees 25,000. Fourth one, subscription received in advance as on 31st March 2013 rupees 30,000. ನಮಗೆ ಕರೆಂಟ್ ಇಯರಲ್ಲಿ ಮತ್ತು ಪ್ರೀವಿಯಸ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿರೋ ಮತ್ತು ಪ್ರೀಪೇಯ್ಡ್ ಆಗಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಸರ್ಟೈನ್ ದಿ ಅಮೌಂಟ್ ಆಫ್ ಇನ್ಕಮ್ ಫ್ರಮ್ ಸಬ್ಸ್ಕ್ರಿಪ್ಷನ್ ಫ್ರಮ್ ದಿ ಇಯರ್ 2012 and 13 ಆ್ಯಂಡ್ ಶೋ ಹೌ ರಿಲೆವೆಂಟ್ ಐಟಮ್ ಆಫ್ ಸಬ್ಸ್ಕ್ರಿಪ್ಷನ್ ಅಪಿಯರ್ಸ್ ಇನ್ ದಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಮೇಯ್ನಾಗಿ ನಮಗೆ ಪ್ರಾಬ್ಲಮ್ನ ಕೇಳಿರೋದು ಓನ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆದಾಗ ಮತ್ತು ಪ್ರೀಪೇಯ್ಡ್ ಆದಾಗ. ಫಾರ್ ಎಕ್ಸಾಂಪಲ್, ಸಿಂಪಲ್ ಈಸಿ ಮೆಥಡಿಂದ ನಾವು ಸಬ್ಸ್ಕ್ರಿಪ್ಷನ್ನ ಫಾಲೋ ಮಾಡಬೇಕಂದ್ರೆ ಇದೊಂದು ಹಿಂಟು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದ್ದರೆ ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಪ್ರೀವಿಯಸ್ ಇಯರಲ್ಲಿ ಏನಾದರೂ ಆಗಿದ್ದರೆ ಪ್ರೀಪೇಯ್ಡಲ್ಲಿ ಅಂದರೆ ಅಡ್ವಾನ್ಸಾಗಿ ಏನಾದರೂ ಕರೆಂಟ್ ಇಯರಲ್ಲಿ ಆಗಿದ್ರೆ ಅದನ್ನು ಮೈನಸ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಆದರೆ ಅದನ್ನು ಮೈನಸ್ ಮಾಡ್ತೀವಿ. ಪ್ರೀಪೇಯ್ಡ್ ಫಾರ್ ಪ್ರೀವಿಯಸ್ ಇಯರ್ ಆದರೂ ಪ್ಲಸ್ ಮಾಡ್ತೀವಿ. ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. 2012 ನಮಗೆ ಪ್ರೀವಿಯಸ್ ಇಯರು, ಔಟ್ಸ್ಟ್ಯಾಂಡಿಂಗು ಪ್ರೀವಿಯಸ್ ಇಯರ್ ಆಗಿದ್ದರೆ ಅದನ್ನು ನಾವು ಮೈನಸ್ ಮಾಡ್ತೀವಿ. ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಪ್ರೀವಿಯಸ್ ಇಯರ್ 50,000 ಮೈನಸ್ ಮಾಡಿದ್ದೀವಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದು ಕರೆಂಟ್ ಇಯರಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಆದರೆ ನಾವು ಪ್ಲಸ್ ಮಾಡ್ತೀವಿ. ಅಡ್ವಾನ್ಸ್ ಪ್ರೀಪೇಯ್ಡ್ ಇನ್ ಪ್ರೀವಿಯಸ್ ಇಯರ್ ನಾವು ಪ್ಲಸ್ ಮಾಡ್ತೀವಿ.
ಅದೇ ಥರ ಪ್ರೀಪೇಯ್ಡ್ ಫಾರ್ ಕರೆಂಟ್ ಇಯರ್ನ ಮೈನಸ್ ಮಾಡ್ತೀವಿ. ಟೋಟಲ್ ಆನ್ಸರ್ನ ನಾವೇನಂತ ಕನ್ಸಿಡರ್ ಇನ್ಕಮ್ ಫ್ರಮ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ 2012 ಆ್ಯಂಡ್ 13. 2012 ಆ್ಯಂಡ್ 13 ಏನೆಲ್ಲ ಸಬ್ಸ್ಕ್ರಿಪ್ಷನ್ ಬಂದಿದೆ ಅದನ್ನು ನಾವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ ಅಂತ ಈ ಪ್ರಾಬ್ಲಮಲ್ಲಿ ತಿಳ್ಕೊಂಡಿದ್ದೀವಿ.